ನೋಡ್ರಿ ತೈವಾನ್ ಒಳಗೆ ಗುಡುಗು ಸಹಿತ ಮಳೆ ಐತಿ. ಸೊ ಇಲ್ಲಿ ತೈವಾನ್ ಒಳಗೆ ಯಾವಾಗ ಬೇಕಾದ್ರೆ ಮಳೆ ಬರ್ತೈತಿ. ಸೊ ಹಿಂಗೆ ಇದು ಮಳೆಗಾಲ ಅಂತೇನಿಲ್ಲ. ಸೊ ಈಗ ನೋಡ್ರಿ ಏಪ್ರಿಲ್ ಅಲ್ಲ, ಸೊ ಇನ್ನು ಸಮ್ಮರ್ ಸ್ಟಾರ್ಟ್ ಆಗಬೇಕಿತ್ತು, ಆವಾಗ ಒಂದು ಸ್ವಲ್ಪ ಮಳೆ ಬರ್ತಿರ್ತೈತಿ. ಆಮೇಲೆ ಜುಲೈ ಆಗಸ್ಟ್ ಒಳಗೆ ಪೀಕ್ ಸಮ್ಮರ್ ಇಲ್ಲಿ. ಸೊ ಅವಾಗಲೂ ನೋಡ್ರಿ ಫುಲ್ ತೈಪೂನ ಅದು ಇದೆಲ್ಲ ಬರ್ತಾವೆ, ಆವಾಗ ಮಳೆ ಇಷ್ಟ ಮಳೆಗಳು ಇಲ್ಲಿ. ಹಂಗೆ ಭಾಳ ಅಂತ ಮಳೆ ಇರೋಂಗಿಲ್ಲ. ಮತ್ತು ಚಳಿಗಾಲ ಇರ್ತೈತಿಲ್ಲ, ಅವಾಗೂ ಸಣ್ಣ ಡ್ರಿಸ್ಲಿಂಗ ಅವಾಗ ಒಂದು ಸ್ವಲ್ಪ ಮಳೆ ಬರ್ತಿರ್ತೈತಿ ಇಲ್ಲಿ. ಹಾಯ್ ಫ್ರೆಂಡ್ಸ್, ಇವಾಗ ನೋಡ್ರಿ ಕಿಡ್ಸ್ ಅದು ಸ್ಕೂಲಿಗೆ ಹೋದ್ರೆ ಆಮೇಲೆ ನಾ ಇವಾಗೆಲ್ಲ ಕ್ಲೀನ್ ಮಾಡಬೇಕು. ನೋಡ್ರಿ ಎಲ್ಲ ಹಂಗಂದ ಅಲ್ಲೆಲ್ಲ ಬಿದ್ದಿರ್ತೈತಿ. ಸೊ ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ತೀನಿ. ಆಮೇಲೆ ಇವತ್ತಿನ ದಿವ್ಸ ಹೆಂಗಿರ್ತೈತಿ ಅಂತ ನಿಮ್ಗೆ ಹಂಗೆ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಲಾಸ್ಟ್ ತನಕ ನೋಡ್ರಿ. ಸೊ ಬರೀ ಫಸ್ಟ್ ಇವಾಗ ಕ್ಲೀನ್ ಮಾಡ್ತೀನಿ ಎಲ್ಲ ನಾನು. ಟೈಮ್ ಬಂದುಬಿಟ್ಟು 10:15 ಆಗೈತಿ. ಸೊ ಮನೆ ಅದು ಒಂದು ಸ್ವಲ್ಪ ಕ್ಲೀನ್ ಮಾಡಿದೆ. ಇವತ್ತೇನು ಒರೆಸಂಗಿಲ್ಲ, ಯಾಕಂದ್ರೆ ಒಂದು ದಿವ್ಸ ಬಿಟ್ಟು ಒಂದು ದಿವ್ಸ ಅಷ್ಟೇ ಒರೆಸ್ತೀನಿ ನಾನು. ಸೊ ಈಗ ಒಂದು ಸ್ವಲ್ಪ ವರ್ಕೌಟ್ ಮಾಡಿ ಆಮೇಲೆ ಜಕ್ಕದು ಮಾಡಿ ಆಮೇಲೆ ಅಡುಗೆದು ಮಾಡ್ಬೇಕು. ಮತ್ತೀಗ ಈಗ ನೋಡ್ರಿ ಕ್ಲೀನಿಂಗ್ ಅದು ಆಯಿತು. ಸೊ ಇವಾಗ ಫ್ರೆಶ್ ಆದೆ. ಸೊ ಇನ್ನು ಲಂಚ್ ಮಾಡಬೇಕು. ಮತ್ತು ರೊಟ್ಟಿ ಮಾಡ್ಬೇಕನ್ನತ್ತೀನಿ. ಇಲ್ಲಿ ಬದ್ನಿಕಾಯಿ ಸಿಕ್ಕಿದ್ದು, ಎಣ್ಗಾಯಿ ಮಾಡ್ತೇವಲ್ಲ ಆ ಥರದ. ಸೊ ಅದಕ್ಕೆ ರೊಟ್ಟಿ, ಎಣ್ಗಾಯಿ, ಆಮೇಲೆ ಒಂದು ಕಿರ್ಸಾಲಿ ಪಲ್ಯ ಅಂತ ಇಲ್ಲಿ ನೋಡ್ರಿ ತೋರಿಸ್ತೀನಿ. ಇದು ನೋಡ್ರಿ ಕಿರ್ಸಾಲಿ ಪಲ್ಯ. ನಮ್ಮ ಉತ್ತರ ಕರ್ನಾಟಕ ಕಿರ್ಸಾಲಿ ಪಲ್ಯ ಅಂತ ಅಂತೀವಿ ನಾವು. ಬೆಂಗಳೂರಿನಾಗೆಲ್ಲ ಏನಂತಾರೆ ಗೊತ್ತಿಲ್ಲ. ಸೊ ಇದು ಮಾರ್ಕೆಟ್ ಒಳಗೆ ಯಾವಾಗರ ಅಷ್ಟೇ ಸಿಗ್ತೈತಿ. ಅದು ಅಲ್ಲಿ ಒಂದು ಹಿಂಗೆ ಏಜ್ ಆದವ್ರು ಅಜ್ಜಿಗಳೆಲ್ಲ ಇರ್ತಾರೆ, ಅವರು ಮಾರ್ತಿರ್ತಾರೆ. ಸೊ ಅಲ್ಲಿ ಅಷ್ಟೇ ಸಿಗ್ತೈತಿದೆ. ಸೊ ಇದನ್ನು ಫಸ್ಟ್ ಈಗ ಕ್ಲೀನ್ ಮಾಡಿ ಆಮೇಲೆ ಮಾಡ್ತೀನಿ. ನೋಡ್ರಿ ಇಲ್ಲಿ ಒಂದು 2 ಪಾರ್ಸಲ್ ಬಂದಿದ್ದು. ಇದೇನಂದ್ರೆ ಗೋಧಿ ಹಿಟ್ಟು. ಇಲ್ಲಿ ತೈವಾನ್ ಒಳಗೆ PC ಹೋಮ್ ಅಂತ ಒಂದು ಸಿಗ್ತೈತಿ. ಲೋಕಲಾಗಿ ಗೋಧಿ ಹಿಟ್ಟು ಸಿಗ್ತೈತಿ ಇಲ್ಲಿ. ಸೊ ನಾವು ಯೂಶ್ವಲಿ ಎಲ್ಲ ಟ್ರಿನಿಟಿ ಅಂತ ಇಲ್ಲಿ ಇಂಡಿಯನ್ ಸ್ಟೋರ್ ಐತಿ, ಅಲ್ಲಿಂದನೇ ತೊಗೊಂಡು ಬರ್ತಿದ್ವಿ. ಪಿಲ್ಸ್ಬೇರಿ ಇಲ್ಲ ಅಂದ್ರೆ ಆಶೀರ್ವಾದ ಎಲ್ಲ ಸಿಗ್ತಿತ್ತು. ಸೊ ಇದು ಲೋಕಲಾಗಿ ಸಿಗ್ತೈತಿ. ಇಲ್ಲಿ ತೈವಾನ್ ಒಳಗೆ ಯಾರೇ ಇದ್ರೆ ಟ್ರೈ ಮಾಡಿರಿ. ಸೊ ತೋರಿಸ್ತೀನಿ ನೋಡ್ರಿ ಹೆಂಗಿರುತ್ತಂತದ. ನೋಡ್ರಿ 2 ಪ್ಯಾಕ್ ತರಿಸಿದೆ ನಾನು. ಸೊ ಒಂದು ನನಗೆ ಒಂದು ಫ್ರೆಂಡಿಗೆ. ಸೊ ಇದು 10 kg ಐತಿ. ಸೊ ಇಲ್ಲಿ PC ಹೋಮ್ ಒಳಗೆ ಇರುತ್ತಲ್ಲ, ಸೊ ಮೇಲಿನ ಮೇಲೆ ನೀವು ಚೆಕ್ ಮಾಡ್ಕೊತಿರ್ಬೇಕು, ಯಾಕಂದ್ರೆ ಅದು ಬೇಗ ಔಟ್ ಆಫ್ ಸ್ಟಾಕ್ ಆಗ್ತಿರ್ತೈತಿ. ಸೊ ಮತ್ತೆ ಯಾವಾಗ ಬರ್ತೈತಿಲ್ಲ ಅವಾಗ ಆರ್ಡರ್ ಮಾಡಿದೆ. ಮೇ ಬಿ ಇದ್ರೊಳಗೆ 1 kg ಮತ್ತು 10 kg ಅಷ್ಟೇ ಐತೆ ಅನ್ಸುತ್ತೆ. 5 kg ಗೊತ್ತಿಲ್ಲ ಐತೇನಿಲ್ಲ, ನೀವು ಚೆಕ್ ಮಾಡಿರಿ. ಸೊ ನೋಡ್ರಿ ಈ ಥರ ಇರ್ತದೆ. ಇಲ್ಲಿ ನೋಡ್ರಿ ಹೆಂಗೆ ಪ್ಯಾಕ್ ಮಾಡಿ ಕೊಡ್ತಾರೆ. ಈ ಥರ ಐತಿ. ಈಗ ನೋಡ್ರಿ 10 kg ಇದೆ. ಬ್ಲೂ ಜಾಕೆಟ್ ಅಂತ, ಅದ್ರ ಹೆಸರು ಹೋಲ್ ವೀಟ್ ಫ್ಲೋರ್ ಅಂತ. ಸೊ ನೋಡ್ರಿ ಚಲೋ ಐತಿ. ನಮಗೂ ಲೈಕ್ ಆಗೈತಿ. ನೀವು ಚಪಾತಿ ಮಾಡ್ಬೇಕಾದಾಗ ಒಂದು ಸ್ವಲ್ಪ ಕೈಗೆಲ್ಲ ಹಾಕಿದಂಗೆ ಅನ್ಸುತ್ತೆ ಅಷ್ಟೇ. ಬಟ್ ಅದ್ರ ಒಂದು 2 ಸ್ಪೂನ್ ತುಪ್ಪ ಹಾಕಿ ಒಂದು ಸ್ವಲ್ಪ ನಾದಿದ್ರೆ ಆಮೇಲೆ ಚಲೋ ಆಗ್ತಾವೆ ಚಪಾತಿ. ಬಿಸಿದಾಗ ತಿನ್ಬೋದು, ಮೆತ್ತಗೂ ಆಗ್ತಾವೆ. ಸೊ ನೋಡ್ರಿ ನಾನು ಅದ್ರದ್ದು ಲಿಂಕ್ ಹಾಕಿರ್ತೀನಿ, ಯಾರಿದ್ರೆ ಬೇಕಾದ್ರೆ ಟ್ರೈ ಮಾಡೋದ್ರೆ ಮಾಡಿ. ತೈವಾನ್ ಒಳಗೆ ಅಷ್ಟೇ ಸಿಗ್ತಿದ್ದೆ. ಸೊ ಇವಾಗ ರೊಟ್ಟಿ ಮಾಡ್ತೀನಿ. ಮಧ್ಯಾಹ್ನ ಟೈಮ್ ಆಗ್ಬಂತು, 12 ಆಯಿತು ಅದಕ್ಕೆ. ಸೊ ನಿಮ್ಗೆ ಹಂಗೆ ತೋರ್ಸೋಕೆ ತರದೆ ಅಷ್ಟೇ ನಾನು. ಈಗ ನೋಡ್ರಿ ಇದನ್ನು ಕ್ಲೀನ್ ಮಾಡಿರ್ತೀನಿ, ಆಮೇಲೆ ಫಸ್ಟ್ ರೊಟ್ಟಿ ಮಾಡ್ತೀನಿ. ಇದನ್ನು ಲಾಸ್ಟ್ ಮಾಡೋಕೆ ಬರ್ತೈತಿ. ಇದು ಎಷ್ಟು ಹೊಡ್ತೈತಿ ಗೊತ್ತಿಲ್ಲ, ಎಲ್ಲ ಹಿಂಗೆ ಸ್ವಲ್ಪ ಇದಾದಂಗೆ ಆಗೈತಿ. ಹೂವು ಬಂದೈತಲ್ಲ ಏನೋ. ಸೊ ನೋಡೋಣ ಎಷ್ಟು ಹೊಡ್ತೈತೆ ಅಂತ. ಇಂಡಿಯಾದಾಗ ನೋಡ್ರಿ ನಮ್ಮ ಮನೆಯವರೆಲ್ಲ ಇಲ್ಲಿ ಏನೂ ಸಿಗಂಗಿಲ್ಲ, ನಾವೆಲ್ಲ ಏನು ಮಾಡ್ತೀವಿ ಅಡುಗೆ ಎಲ್ಲ ಅಂತ ಅನ್ಕೊಳ್ತಿರ್ತಾರೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಸಿಗ್ತಾವ, ಆದರೆ ಒಂದು ಸ್ವಲ್ಪ ಡಿಫ್ರೆಂಟ್ ಇರ್ತಾವೆ ಅಷ್ಟೇ. ಒಂದು ಸ್ವಲ್ಪ ಎಲ್ಲ ದಪ್ಪ ಇರ್ತಾವೆ ಇವು ಎಲ್ಲ ಸ್ವಲ್ಪ. ಸೊ ಮೆಂತ್ಯ ಪಲ್ಯ ಒಂದು ಸಿಗಂಗಿಲ್ಲ, ಆಮೇಲೆ ಸಬ್ಬಸಿಗೆ ಸಿಗ್ತೈತಿ, ಆಮೇಲೆ ಕಿರ್ಸಾಲಿ ಸಿಗ್ತೈತಿ, ಪಾಲಕ್ ಸಿಗ್ತೈತಿ, ಉಳ್ಳಾಗಡ್ಡಿ ಪಲ್ಯ ಸಿಗ್ತೈತಿ. ಈ ಥರ ಎಲ್ಲ ಸಿಗ್ತಾವ. ಇವ್ರೂ ಭಾಳ ಡಿಫ್ರೆಂಟ್ ವೆರೈಟಿ ಆಫ್ ಲೀಫ್ ವೆಜಿಟೇಬಲ್ಸ್ ಎಲ್ಲ ತಿಂತಾರೆ. ಗೆಣಸಿನ ತಪ್ಪಲ ತಿಂತಾರೆ, ಮೂಲಂಗಿದ, ಆಮೇಲೆ ಹೀಲಿಕಾಯಿ ಥರ ಇರುತ್ತಲ್ಲ ಬಾಟಲ್ ಗಾರ್ಡ್ ಅಂತ, ಅದ್ರದ್ದು ಸಣ್ಣ ಎಳೆ ಇರುತ್ತಲ್ಲ ಮುಂದಿಂದ, ಅದು ಎಲ್ಲ ತಪ್ಪಲ ತಿಂತಾರೆ ಇವ್ರು. ಸೊ ನಾವು ಒಂದು ಸ್ವಲ್ಪ ಟ್ರೈ ಮಾಡಿದ್ದೀವಿ ಅಷ್ಟೇ. ನೋಡ್ರಿ ಹತ್ರ ಹೋಗೋಷ್ಟು ಇಷ್ಟ ಹೊಂಡಿತ. ಸೊ ಇದನ್ನೊಂದು ಸ್ವಲ್ಪ ಈಗ ನೀರು ಬಸಕ್ಕಿಡ್ತೀನಿ. ಆಮೇಲೆ ಒಂದು ಸ್ವಲ್ಪ ತುಪ್ಪ ಆಗಿತ್ತ, ಸ್ವಲ್ಪ ತುಪ್ಪ ಮಾಡಾಕಿದ್ದೆ.
ಇದು ನೋಡ್ರಿ ಈ ಥರ ಅನ್ಸಾಲ್ಟೆಡ್ ಬಟರ್ ಅಂತ ಸಿಗ್ತೈತಿ. ಇಲ್ಲಿ ಕಾಸ್ಕೋ ಅಂತ ಹೋಲ್ಸೇಲ್ ಶಾಪ್ ಐತಿ, ಅಂದ್ರೆ ಇಂಡಿಯಾದಾಗ ಮೆಟ್ರೋ ಐತಲ್ಲ ಆ ಥರ. ಸೊ ಇದರಿಂದನೇ ತುಪ್ಪ ಮಾಡ್ತೀವಿ ನಾವು. ಅಂದರೆ ಲೋಕಲ್ ಆಗಿ ತುಪ್ಪ ಸಿಗಂಗಿಲ್ಲ, ಬೆಣ್ಣೆ ಸಿಗ್ತೈತಿ. ಸೊ ಇದರಿಂದ ನಾವು ಮಾಡ್ತೀವಿ. ಸೊ ಈಗ ಒಂದು ಇದ್ರೊಳಗೆ 4 ಕ್ಯೂಬ್ ಇರ್ತಾವೆ. ಇದು ಎಷ್ಟು 1.8 kg ಐತಿದೆಲ್ಲ 4 ಸೇರಿ. ಸೊ ಇವಾಗ ಒಂದು 2 ಥರಲ್ಲೇ ಮಾಡ್ತೀನಿ ನಾನು. ಸೊ ಅಷ್ಟು ಫ್ರೆಶ್ ಆಗಿ ಮಾಡ್ತೀನಿ. ಸೊ ಆಮೇಲೆ ನೋಡ್ರಿ ಇದು ಪಾಲಕ್ ಐತಲ್ಲ, ಅದು ವಿಂಟರ್ ಒಳಗೆ ಅಷ್ಟೇ ಸಿಗ್ತೈತಿ ಇಲ್ಲಿ. ಅಂದ್ರೆ ಸಮ್ಮರ್ ಒಳಗೆ ಒಂದು 4 ತಿಂಗಳು ಸಿಗಂಗಿಲ್ಲ. ಅದಕ್ಕೆ ಈ ಥರ ನಾನು ಫ್ರೋಝನ್ ಆಗಿ ಮಾಡಿಟ್ಟಿರ್ತೀನಿ ಇದನ್ನ ಪಾಲಕ. ಸೊ ಯಾವಾಗರೆ ಈಗ ಸಿಗಾಗೈತಿ, ಇನ್ನೊಂದು ತಿಂಗಳಾದ್ರೆ ಅಷ್ಟು ಸಿಗಂಗಿಲ್ಲ. ಅದಕ್ಕೆ ಈ ಥರ ಮಾಡಿ ಯಾವಾಗ ಸಿಗಂಗಿಲ್ಲ ಅವಾಗ ಯೂಸ್ ಮಾಡ್ಕೊತೀನಿ. ಸೊ ಈಗ ತುಪ್ಪ ಮಾಡ್ತೀನಿ. ಆಮೇಲೆ ಇಲ್ಲಿ ಈ ಥರ ನೋಡ್ರಿ ಬದನೆಕಾಯಿ ಸಿಗ್ತಾವ ಸಣ್ಣ. ಅದು ಎಲ್ಲ ಕಡೆ ಸಿಗಂಗಿಲ್ಲ, ಒಂದು 2-3 ಶಾಪ್ ಇದಾವ, ಅಲ್ಲಷ್ಟೇ ಸಿಗ್ತಾವ. ಸೊ ಈಗ ಒಂದು 5-6 ಇದಾವು. ಸೊ ಇದನ್ನೇ ಮಾಡ್ತೀನಿ. ನಮ್ಮಲ್ಲಿ ಹಿಂಗೆ ಇಂಡಿಯಾದಾಗ ಒಂದು ಸ್ವಲ್ಪ ಏನಾರು ಹಿಂಗೆ ಮ್ಯಾಲೆ ಕೊಡ್ತಾರಲ್ಲ, ಇವರು ನೋಡ್ರಿ ಹಿಂಗೆ ಒಂದು 4 ಮೆಣಸಿನ್ಕಾಯಿ ಕೊಡ್ತಾರೆ. ಈ ಬದನೆಕಾಯಿ ತೊಗೊಂಡೆಲ್ಲ ಅಲ್ಲಿ. ಸೊ ಇದರಿಂದ ಕೆಂಪು ಚಟ್ನಿ ಮಾಡ್ಬೋದು. ಇವು ಭಾಳ ಖಾರ ಇರ್ತಾವೆ ಆ್ಯಕ್ಚುಲಿ. ಗ್ರೀನ್ ಇರ್ತಾವೆ, ಸ್ವಲ್ಪ ಕಡಿಮೆ ಇರ್ತಾವೆ. ತುಪ್ಪನೂ ರೆಡಿ ಆಗತೈತಿ. ಆಮೇಲೆ ಇಲ್ಲಿ ಬದ್ನಿಕಾಯಿ ಎಣ್ಗಾಯಿ ಮಾಡೋಕ್ಕೆಲ್ಲ ರೆಡಿ ಮಾಡಿದ್ದೀನಿ. ಸೊ ಒಂದು ಸ್ವಲ್ಪ ಕರಿಬೇವು ತೊಗೊಂಬರ್ತೀನಿ. ಇಲ್ಲಿ ಮಾರ್ಕೆಟ್ ಒಳಗೆ ಸಿಗಂಗಿಲ್ಲಲ್ಲ, ಸೊ ಇಲ್ಲೇ ನಾವು ಗಿಡ ಹಚ್ಚಿರ್ತೀವಿ, ಎಲ್ಲ ಇಂಡಿಯನ್ಸ್ ಮನೆಯೊಳಗೆ ಇದಾವೆ. ಸೊ ನನ್ನ ಕಡೆ ಐತಲ್ಲ ಅದು ಅಷ್ಟಿನ ಇದಾಗಿಲ್ಲ. ನೋಡಿರಿ ಇಲ್ಲೈತಿ. ಈಗ ಇನ್ನೂ ಸ್ವಲ್ಪ ಚಿಗುರಾತೈತದ. ಅಲ್ಲಿ ನಮ್ಮ ಫ್ರೆಂಡದು ಒಬ್ರದ್ದು ಕೆಳಗೆ ಐತಿ. ಸೊ ಅವ್ರದ್ದು ಚಲೋ ಬಂದೈತಿ. ಈಗ ಟೆಂಪ್ರರಿ ಇಲ್ಲಿದೆ ತೊಗೋತೀನಿ 1-2 ಬದ್ನಿಕಾಯಿ ಎಣ್ಗಾಯಿಗೆ ಏನು ಸ್ವಲ್ಪ ಇದು ಮಾಡೋಕೆ. ಸೊ ಎಲ್ಲರೂ ಇಂಡಿಯನ್ ಮನೆಯೊಳಗೆ ಆಲ್ಮೋಸ್ಟ್ ಕರಿಬೇವಿನ ಗಿಡರೇ ಇರ್ತೈತಿ. ಸೊ ಇಷ್ಟು ಈಗ ಸಾಕೀಗ. ನೋಡ್ರಿ ಎಷ್ಟು ಚಂದಾಗೈತಿ. ಈಗ ನೋಡ್ರಿ ಬದ್ನಿಕಾಯಿ ಒಳಗೆ ತುಂಬಾಕ ಹುರಿದು ಶೇಂಗಾ ಪೌಡರ್ ಒಂದು ಸ್ವಲ್ಪ, ಆಮೇಲೆ ಹುರಿದು ಒಂದು ಸ್ವಲ್ಪ ಎಳೆದ ಪೌಡರ್, ಆಮೇಲೆ ಇದನ್ನ ಹಿಂಗೆ ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ. ಇದು ಫ್ಲೆಕ್ಸ್ ಸೀಡ್ಸ್ದ ಪೌಡರ್, ಇದೊಂದು ಸ್ವಲ್ಪ ಹಾಕಿದ್ದೀನಿ. ಹಿಂಗೆ ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ. ಆಮೇಲೆ ಇದು ಬ್ಲ್ಯಾಕ್ ಕಲರ್, ನಮ್ಮ ಉತ್ತರ ಕರ್ನಾಟಕ ಒಳಗೆ ಇದನ್ನು ಕೋಟಿ ಅಂತಲೂ ಅಂತಾರೆ. ಆಮೇಲೆ ಈಗ ಹುಬ್ಳಿ ಧಾರವಾಡ ಸೈಡೆಲ್ಲ ಇದಕ್ಕೆ ಗುರೆಳ್ ಅಂತಾರೆ ಅನ್ಸುತ್ತೆ. ಸೊ ಅದ್ರದ್ದು ಒಂದು ಸ್ವಲ್ಪ ಪೌಡರ್ ಹಿಂಗೆಲ್ಲ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಹಿಂಗೆ ಕಲಸೋದು. ಈಗ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಮೆತ್ತೆ ಮಾಡ್ಕೊತೀನಿ. ಆಮೇಲೆ ಅದ್ರ ತುಂಬ್ತೀನಿ. ಈಗ ನೋಡ್ರಿ ಬದ್ನಿಕಾಯಿ ತುಂಬಾಕೆಲ್ಲ ಪೇಸ್ಟ್ ರೆಡಿ ಮಾಡ್ಕೊಂಡೆ. ಇದ್ರೊಳಗೆ ಮಸಾಲೆ ಖಾರ, ಅದು ನಮ್ಮ ಉತ್ತರ ಕರ್ನಾಟಕ ಮನೆಯೊಳಗೆಲ್ಲ ಕುಡ್ತಿರ್ತಾರೆ. ಸೊ ಅದ್ರಾಗೆಲ್ಲ ಆಲ್ಮೋಸ್ಟ್ ಮಸಾಲೆ ಇರ್ತೈತಿ, ಮತ್ತೇನು ಬೇರೆ ಎಕ್ಸ್ಟ್ರಾ ಹಾಕಂಗಿಲ್ಲ ಅದಕ್ಕೆ. ಸೊ ಅದು ಸ್ವಲ್ಪ ಉಪ್ಪು ಹಾಕಿ ಹಿಂಗೆ ಸ್ಟಫಿಂಗ್ ಮಾಡಿ ಇದ್ರೊಳಗೆ ತುಂಬ್ತೇನೆ. ಈಗ ಬದ್ನಿಕಾಯಿ ಒಳಗೆ ಇದ್ರೊಳಗೆ ಒಂದು ಸ್ವಲ್ಪ ಉಪ್ಪಿನ ನೀರೊಳಗೆ ನೆನಾಗಿಟ್ಟಿದೆ, ಇಲ್ಲಾಂದ್ರೆ ಅದು ಬ್ಲ್ಯಾಕ್ ಕಲರ್ ಆಗಿಬಿಡ್ತೈತಿ ಬದ್ನಿಕಾಯಿ. ಅದಕ್ಕೆ ಈಗ ನೋಡ್ರಿ ಈ ಥರ ಕೊಕೊನಟ್ ಆಯಿಲ್ ಸಿಗ್ತೈತಿ, ಅಂದ್ರೆ ಕೋಲ್ಡ್ ಪ್ರೆಸ್ಡ್. ಸೊ ಸಮ್ಟೈಮ್ಸ್ ನಾನು ಇದನ್ನು ಯೂಸ್ ಮಾಡ್ತೀನಿ. ಸೊ ಈಗ ಇದನ್ನು ಯೂಸ್ ಮಾಡ್ತೀನಿ. ಇವಾಗ ನೋಡ್ರಿ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಆಮೇಲೆ ಕರಿಬೇವು, ಉಳ್ಳಾಗಡ್ಡಿ ಎಲ್ಲ ಹಾಕಿ ಒಂದು ಸ್ವಲ್ಪ ಅರಿಶಿನ ಹಿಟ್ಟು ಹಾಕಿ ಸ್ವಲ್ಪ ಇದು ಬೆಂದ ಮೇಲೆ ಈಗ ಅದು ಸ್ಟಾಪ್ ಮಾಡಿರ್ತೇವಲ್ಲ ಬದ್ನಿಕಾಯಿ, ಅದನ್ನ ಹಾಕೋದು. ಈಗ ಇದ್ರೊಳಗೆ ಎಲ್ಲ ಇರ್ತೈತಿ ಮಸಾಲೆ, ಮತ್ತೇನು ಎಕ್ಸ್ಟ್ರಾ ಏನು ಹಾಕಂಗಿಲ್ಲ. ಮಸಾಲೆ ಖಾರ ಒಳಗೆ ಇರ್ತೈತಲ್ಲ. ಸೊ ಇದೆಲ್ಲ ಹಾಕಿ ಸ್ವಲ್ಪ ತಿರುವಾಡೋದು. ಇದನ್ನು ಕೊತ್ತಂಬರಿನ ಒಂದು ಸ್ವಲ್ಪ ಈಗ ಹಾಕ್ಬಿಡ್ತೀನಿ. ಲಾಸ್ಟ್ ಒಂದು ಸ್ವಲ್ಪ ಹಾಕ್ತೀನಿ. ಇದಕ್ಕೆ ಈಗ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕ್ತೀನಿ. ಒಂದು ಸ್ವಲ್ಪ ಬೆಲ್ಲ, ಸ್ವಲ್ಪ ಉಪ್ಪು, ಆಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಕುದಿಯಾಕ್ಬಿಡ್ತೀನಿ ಅದನ್ನು. ಈಗ ನೋಡ್ರಿ ಬದ್ನಿಕಾಯಿ ಎಣ್ಗಾಯಿ ರೆಡಿ ಆಯಿತು. ಇದನ್ನು ತಗೊಂಡಿರ್ತೀನಿ ಇನ್ನು. ಸೊ ಇನ್ನು ಅದು ಪಲ್ಯ ಕಟ್ ಮಾಡಿದ್ದೀನಿ, ಅದನ್ನೊಂದು ಸ್ವಲ್ಪ ಪಲ್ಯ ಮಾಡಿ ರೊಟ್ಟಿ ಮಾಡ್ತೀನಿ. ಈಗ ಇದಕ್ಕೆ ನೋಡ್ರಿ ಒಂದು ಸ್ವಲ್ಪ ಎಣ್ಣೆ, ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಮೆಣಸಿನ್ಕಾಯಿ ಹಾಕ್ತೀನಿ ಅಷ್ಟೇ. ಆಮೇಲೆ ಒಂದು ಸ್ವಲ್ಪ ಹಿಂಗೆ ಅಳಗಡ್ಸಿದ್ಮೇಲೆ ಇದು ಕಟ್ ಮಾಡಿರ್ತೀವಲ್ಲ ಪಲ್ಯ, ಅದು
ನೋಡ್ರಿ ಪಲ್ಯ ಒಂದು ಸ್ವಲ್ಪ ಕರಿಗಿದ ಮೇಲೆ ಉಪ್ಪು ಹಾಕೋದು, ಯಾಕಂದ್ರೆ ಅವಾಗ ಹಾಕಿದ್ರೆ ಅದು ಭಾಳ ಅನ್ಸತ್ತಲ್ಲ ಪಲ್ಯ. ಸೊ ಹೆಚ್ಚು ಉಪ್ಪು ಹಾಕ್ಬಿಡ್ತೇವೆ ಇಲ್ಲಾಂದ್ರೆ ಅದಕ್ಕೆ. ಒಬ್ರೊಬ್ರು ಇದ್ರಾಗ ಹುರಿದ ಶೇಂಗಾ ಪೌಡ್ರನ್ನು ಹಾಕ್ತಾರೆ, ಬಟ್ ನಾ ಏನು ಹಾಕತ್ತಿಲ್ಲ ಈಗ. ಅದು ಹಾಕಿದ್ರೆ ಚಲೋ ಆಗುತ್ತೆ ಅನ್ಸುತ್ತೆ ನೋಡ್ರಿ. ಇದು ಎಷ್ಟೆಲ್ಲ ಬೋಗಾನಿ ತುಂಬಿತ್ತಲ್ಲ, ಸೊ ಅದೆಲ್ಲ ಕರಿಗೆ ಇಷ್ಟ ಆಯ್ತು ಈಗ. ಈಗ ನೋಡ್ರಿ ರೊಟ್ಟಿ ಇದನ್ನು ಸ್ವಲ್ಪ ಹಿಟ್ಟಿಂಗ್ ಚಾಸ್ಕೋತೀನಿ. ಒಂದು ಸ್ವಲ್ಪ ಅದೇನೋ ಗಟ್ಟಿ ಬಿದ್ದಿತ್ತು, ಮೊಟ್ಟೆ ಬಿದ್ದಿತ್ತು ಅನ್ಸುತ್ತೆ ಅದಕ್ಕೆ. ನೋಡ್ರಿ ಇದೊಂದು ಸ್ವಲ್ಪ ಹಿಂಗೆ ಐತಲ್ಲ, ಇಲ್ಲಾಂದ್ರೆ ರೊಟ್ಟಿ ಚಲೋ ಬರಂಗಿಲ್ಲ ಅದಕ್ಕೆ. ಈಗ ನೋಡ್ರಿ ಒಂದು ಸ್ವಲ್ಪ ಉಗುರು ಬೆಚ್ಚಗೆ ನೀರು ತೊಗೊಂಡು ನಾದೋದು. ಇಲ್ಲಿ ತೈವಾನವರು ನೋಡ್ರಿ ಜೋಳ ಹಿಟ್ಟೆಲ್ಲ ಸಿಗಂಗಿಲ್ಲ, ನಾವು ಇಂಡಿಯಾದಿಂದ ತೊಗೊಂಬಂದಿದ್ದು ಜೋಳ ಹಿಟ್ಟೆಲ್ಲ. ಆಮೇಲೆ ಅದಕ್ಕೆ ಡೈಲಿ ಏನು ಮಾಡೋಕ್ಕಾಗಂಗಿಲ್ಲ. ನಾವು ಇಂಡಿಯಾದಾಗಿದ್ದಾಗ ಡೈಲಿ 1 ಟೈಮ್ ಜೋಳ ರೊಟ್ಟಿ ಮಾಡ್ತಿದ್ವಿ. ಇಲ್ಲಿ 2 ದಿವ್ಸಿಗೆ ಒಂದು ಸಲ ಎಲ್ಲ ಅಷ್ಟೇ. ಅದಕ್ಕೆ ನಾವು ಮುಂಚೆ ಎಲ್ಲ ಚಲೋ ಬರ್ತಿದ್ದು, ಬಟ್ ಈಗ ಗೊತ್ತಿಲ್ಲ, ಹಂಗೆ ಸ್ವಲ್ಪ ಹರಿದಂಗೆ ಆಗ್ತಾವೆ, ನೋಡ್ಬೇಕು. ಈಗ ನೋಡ್ರಿ ಒಂದು ರೊಟ್ಟಿಗೆ ಬೇಕಾಗೋಷ್ಟು ಹುಳಿ ತೊಗೊಂಡು ಒಂದು ಸ್ವಲ್ಪ ಇಲ್ಲಿ ನಾದ್ತೀನಿ. ನಾನು ಕೆಳಗೆ ಮಾಡ್ತೀನಿ, ಅದು ಮನೆ ಐತಿ, ಬಟ್ ಅದ್ರ ಮೇಲೆ ಅಷ್ಟು ಕರೆಕ್ಟ್ ಅನ್ಸಂಗಿಲ್ಲ ನಂಗೆ ರೊಟ್ಟಿ. ಅದಕ್ಕೆ ಇಲ್ಲಿ ತಳಗ ಮಾಡ್ತೀನಿ. ಕ್ಲೀನ್ ಮಾಡಿದೆ ಇವಾಗ. ಹಿಂಗೆ ಒಂದೊಂದು ಹುಳಿ ತೊಗೊಂಡು ಮತ್ತಷ್ಟು ಚೆನ್ನಾಗಿ ನಾದದ. ಇವಾಗ ನೋಡ್ರಿ ಬರ್ರಿ ರೊಟ್ಟಿ ಮಾಡೋಣಂತೆ. ನೋಡ್ರಿ ಹೆಂಗೆ ಮಾಡ್ತೀನಿ, ಕರೆಕ್ಟ್ ಮಾಡ್ತೇನೆ ಹೇಳ್ರಿ. ನೋಡ್ರಿ ರೊಟ್ಟಿ ರೆಡಿ ಆಯಿತು. ಈಗಿನ್ನ ಬೇಯಿಸ್ತೀನಿ. ಈಗ ತಳಗ ಹಿಟ್ಟದಿರ್ತಿತ್ತಲ್ಲ ಅದನ್ನ ಮ್ಯಾಲೆ ಮಾಡಿ ಹಿಂಗೆ ಹಾಕೋದ. ಆಮೇಲೆ ಒಂದು ಸ್ವಲ್ಪ ನೀರು ಹಚ್ಚೋದ. ನಾನು ನೀರಂತೂ ಕೈಲೇನ ಹಚ್ತೀನಿ. ಇದು ನೋಡ್ರಿ ಒಂದು ಸ್ವಲ್ಪ ಅದ ಮೇಲಿನ ನೀರು ಆರ್ತಿತ್ತಲ್ಲ, ಅವಾಗ ಹಿಂಗೆ ತಿರುವಿ ಹಿಂಗೆ ಹಾಕೋದ. ಚಲೋ ಆಯ್ತು ಅನ್ಸುತ್ತೆ. ಈಗ ನೋಡ್ರಿ ಬೇಯ್ತು. ನೋಡ್ರಿ ರೊಟ್ಟಿ ರೆಡಿ ಆಯಿತು. ಚಲೋ ಆಗತ್ತಾವ ಅನ್ಸುತ್ತಲ್ಲ. ಈಗ ನೋಡ್ರಿ ಲಾಸ್ಟ್ ಒಂದೈತಿ, ಅದನ್ನ ಫುಲ್ ದೊಡ್ಡದು ಮಾಡಿಬಿಡತ್ತೀನಿ. ಸೊ ಮತ್ತೆ 2 ಎಲ್ಲಿ ಮಾಡ್ಕೊತ್ಕೊಂಡೋದು ಅಂತೇಳಿ. ಯಾರ್ಯಾರು ಈ ಥರ ಮಾಡ್ತೀರಿ, ಲಾಸ್ಟ್ ಒಂದು ಇರ್ತಿತ್ತಲ್ಲ ಅದನ್ನು ಸ್ವಲ್ಪ ಉಳ್ದಿತ್ತಂದ್ರೆ ಹಿಟ್ಟ ಹಿಂಗೆ ದೊಡ್ಡದು ಮಾಡಿಬಿಡೋದ. ಇದು ನೋಡ್ರಿ ಎಷ್ಟು ದೊಡ್ಡದಾಯ್ತು ಲಾಸ್ಟ್. ನೋಡ್ರಿ ಎಲ್ಲ ರೆಡಿ ಆಯ್ತಾ. ಸೊ ಈಗ ಹಸು ಆಯಿತು, ಊಟ ಮಾಡ್ತೀನಿ. ಸೊ ಹಂಗೆ ಮಜ್ಜಿಗೆನೂ ಮಾಡ್ಕೊಂಡಿದ್ದೆ. ಇವಾಗ ಒಂದು ಸ್ವಲ್ಪ ಆ್ಯಕ್ಚುಲಿ ಹೊರಗೆ ಮಳೆ ಬರತ್ತೈತಲ್ಲ, ಸೊ ಹೊರಗೆ ತಂಪು ಇರ್ತೈತಿ, ಆದರೆ ಮನೆಯೊಳಗೆ ಸೆಕೆ ಥರ ಅನ್ಸುತ್ತೆ. ಸೊ ಊಟ ಮಾಡೋಣಂತ ಈಗ. ಹಿಂಗೆ ಸ್ವಲ್ಪ ಟಿ ವಿ ನೋಡ್ಕೊಂಡು ಊಟ ಮಾಡ್ತೀನಿ. ಈವ್ನಿಂಗ್ ಆಯಿತು, ಹಂಗೆ ಒಂದು ಸ್ವಲ್ಪ ಚಹಾ ಮಾಡತ್ತೀನಿ. ನಾನು ಆ್ಯಕ್ಚುಲಿ ಭಾಳ ಚಹಾ ಕುಡಿಯೋಂಗಿಲ್ಲ, ಬಟ್ ಇವತ್ತು ವೆದರ್ ಒಂದು ಸ್ವಲ್ಪ ಹೊರಗೆ ಮಳೆಯೆಲ್ಲ ಬರತ್ತೈತಲ್ಲ, ಅದಕ್ಕೆ ಒಂದು ಸ್ವಲ್ಪ ಕುಡಿಬೇಕು ಅನ್ಸತೈತಿ. ಸ್ವಲ್ಪ ಅರ್ಧ ಕಪ್ ಅಷ್ಟು ಮಾಡತ್ತೀನಿ. ನಾನು ನೋಡ್ರಿ ಚಹಾ ಕುಡಿಯೋದು ಇಷ್ಟ, ಹಾಫ್ ಕುಡಿತೀನಿ ಅಷ್ಟೇ, ಇದಕ್ಕಿಂತ ಜಾಸ್ತಿ ಕುಡಿಯೋಕ್ಕಾಗಂಗಿಲ್ಲ ನಂಗೆ. ಸೊ ಬರ್ರಿ ಇವಾಗ ಚಹಾ ಕುಡಿಯೋಣ ಅಂತ. ಇದು ನೋಡ್ರಿ ನಂದು ಇವತ್ತಿಂದ ಮಾರ್ನಿಂಗ್ ಟು ಈವ್ನಿಂಗ್ ವ್ಲಾಗ. ಹೋಪ್ ನಿಮ್ಮೆಲ್ಲರಿಗೂ ಚಲೋ ಅನಿಸ್ತು ಅಂತ ಅಂದ್ಕೊಳ್ತೀನಿ. ನಿಮ್ಮೆಲ್ಲರಿಗೂ ಹೆಂಗೆ ಅನಿಸ್ತು ಕಮೆಂಟ್ ಮಾಡಿ ಹೇಳಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.